ನಮಸ್ತೆ ಫ್ರೆಂಡ್ಸ್, ನಾನು ಪ್ರಭು ಶೆಟ್ಟಿಯವರು ಮಾಡಿರುವಂತಹ ಮೊಟ್ಟೆ ರೆಸಿಪಿ ಮಾಡಿದ್ದೀನಿ. ತುಂಬ ರುಚಿಯಾಗಿರ್ತದೆ ಮಾತ್ರ. ನೀವು ಒಂದ್ಸಲ ಈ ಪ್ರಯತ್ನ ಪಡಿ. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು 4 ಮೊಟ್ಟೆನ ಒಂದೊಂದೇ ಮೊಟ್ಟೆ ಈ ರೀತಿ ಕರೆದು ಇಟ್ಕೊಂಡಿದ್ದೀನಿ. ಒಂದು ಮೊಟ್ಟೆ ಪ್ರಾರಂಭದಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ, ಆದರೆ ಹುಷಾರಾಗಿಯೇ ಮಾಡ್ಕೋಬೇಕು. ಏಕೆಂದರೆ ಎಣ್ಣೆ ಒಳಗಡೆ ಮೊಟ್ಟೆ ಹಾಕಿದಾಗ ಸಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಈ ರೀತಿ ಕರೆದ್ರೆ ಬರುತ್ತೆ. ಅದಕ್ಕೆ ಮೇಲೆ ಸ್ವಲ್ಪ ಖಾರದ ಪುಡಿ, ಉಪ್ಪಿನ ಪುಡಿ ಸ್ವಲ್ಪ ಹಾಕಿದರೆ ಚೆನ್ನಾಗಾಗುತ್ತದೆ ಅಷ್ಟೇ. ಈ ರೀತಿ 4 ಮೊಟ್ಟೆ ನಾನು ಕರೆದು ಇಟ್ಕೊಂಡಿದ್ದೀನಿ. ನಾನು ಇದೇ ಎಣ್ಣೆಗೆ ನೋಡಿ ಈ ರೀತಿ ಕರೆದು ಇಟ್ಕೊಂಡಿದ್ದೀನಿ 4 ಮೊಟ್ಟೆ. ಇದೇ ಎಣ್ಣೆಗೆ 2 ಹಸಿರು ಮೆಣಸಿನಕಾಯಿ ಸೀಳು ಹಾಕಿದ್ದೀನಿ, ಮತ್ತು 2 ಈರುಳ್ಳಿ ಸಣ್ಣಗೆ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಟೊಮೊಟೊ, ಮಸಾಲೆಗೆ ಖಾರದ ಪುಡಿ, ಧನಿಯಾ ಪುಡಿ, ಮತ್ತು ಗರಂ ಮಸಾಲೆ ಪುಡಿ, ಅರಿಶಿನ ಪುಡಿ ಇಷ್ಟು ಹಾಕಿದರೆ ಸಾಕು. ಬೇರೆ ಏನು ಮಸಾಲೆ ಪದಾರ್ಥಗಳೇನು ಬೇಡ. ಬೇಗನೆ ಆಗುತ್ತದೆ ಮತ್ತು ಬೇಗ ಮಾಡ್ಕೋಬೋದು, ರುಚಿಯಾಗಿರ್ತದೆ. ಇದನ್ನು ಬೇಕಂದ್ರೆ ನೀವು ರೈಸ್ಗೆ, ದೋಸೆಗೆಲ್ಲ, ಚಪಾತಿ, ರೊಟ್ಟಿ ಹಾಕ್ಕೊಂಡು ತುಂಬ ಚೆನ್ನಾಗಿರ್ತದೆ. ನಾನು ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ, ಹಾಗಾಗಿ ನೋಡಿ ಈ ರೀತಿ ಒಂದೊಂದೇ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಂಬ ಫ್ರೈ ಆಗೋದೇನು ಬೇಡ, ಹಸಿಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋ ತನಕ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಎಲ್ಲ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಆಗುತ್ತದೆ ಈ ರೆಸಿಪಿ. ನೀವು ಒಂದ್ಸಲ ಪ್ರಯತ್ನ ಪಡಿ ಮನೇಲಿ. ನೋಡಿ ಟೊಮೊಟೊನ 2 ಟೊಮೊಟೊ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಮಾತ್ರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಈ ಗ್ರೇವಿ ಚೆನ್ನಾಗಾಗೋಲ್ಲ. ಹಾಗಾಗಿ ಚೆನ್ನಾಗಿ ಉಪ್ಪು ನಿಮಗೆ ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಏನಿದು ಉಪ್ಪು ಇಡಿಸೋಲ್ಲ. ಮತ್ತು ಕೊತ್ತಂಬರಿ ಸೊಪ್ಪು ಇದು ಹಾಕಿದರೆ ಚೆನ್ನಾಗಿ ಬರುತ್ತದೆ. ನೋಡಿ ಈ ರೀತಿ. ಮತ್ತು ನಿಮಗೆ ಎಷ್ಟು ಹದವಾಗಿ ನೀರು ಹಾಕ್ಕೋಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಕೊಂಡ್ರೆ ಈ ಗ್ರೇವಿ ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿಯೇ ನೀರು ಹಾಕ್ಕೋಬೇಕು. ಇದು ರೈಸ್ಗೂ ಚೆನ್ನಾಗಿ ಆಗ್ತದೆ ಮಾತ್ರ. ನಿಜವಾಗ್ಲೂ ತುಂಬ ರುಚಿಯಾಗಿರ್ತದೆ. ನಾನು ಮಾಡಿದ್ದೀನಿ ನೋಡಿ. ನಾನು ಈ ರೀತಿ 4 ಮೊಟ್ಟೆ ಕರೆದುಕೊಂಡಿದ್ದೀನಿ, ಒಂದೊಂದೇ ಮೊಟ್ಟೆ ಹಾಕ್ತಾಯಿದ್ದೀನಿ. ನೋಡಿ ಕೊನೆಯಲ್ಲಿರೋ ಮೊಟ್ಟೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಅದು ಫಸ್ಟು ನಾನು ಕರೆದು ಇಟ್ಕೊಂಡಿದ್ದು. ನೋಡಿ ಈ ರೀತಿ ಇದನ್ನು ಒಂದು ತಟ್ಟೆ ಮುಚ್ಚಿ ಇಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ಸಿಮ್ಮಲ್ಲೇ ಬೇಯಿಸ್ಕೊಂಡ್ರೆ ಸಾಕು, ತುಂಬ ರುಚಿಯಾಗಿರ್ತದೆ. ನೋಡಿ 5 ನಿಮಿಷ ಸಾಕು. ಈ ರೀತಿ ಆಗ್ತದೆ. ನೋಡಿ ಮೊಟ್ಟೆ ಗ್ರೇವಿ ರೆಡಿ ಆಯಿತು. ತುಂಬ ರುಚಿಯಾಗ್ತದೆ ಮಾತ್ರ. ನೀವು ಒಂದ್ಸಲ ಪ್ರಯತ್ನ ಪಡಿ. ನಾನು ಇದಕ್ಕೆ ಕಾಂಬಿನೇಷನ್ ರೊಟ್ಟಿ ಮಾಡ್ಕೊಂಡಿದ್ದೆ, ರಾಗಿ ರೊಟ್ಟಿ. ತುಂಬ ಚೆನ್ನಾಗಾಗಿತ್ತು ಮಾತ್ರ. ಅಲ್ಲಿ ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ ಯು. ನನಗೆ ಈ ರೀತಿಯೇ ಸಹಕರಿಸಿ ನೀವು. ನೋಡಿ ಈ ರೀತಿ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತದೆ. ನೀವು ಒಂದ್ಸಲ ಮನೇಲಿ ಪ್ರಯತ್ನ ಪಡಿ ಈ ಮೆಥಡಲ್ಲಿ. ಆದರೆ ಮೊಟ್ಟೆ ಕರಿಯುವಾಗ ಮಾತ್ರ ಹುಷಾರಾಗಿಯೇ ಕರೆದುಕೋಬೇಕು, ಇಲ್ಲಾಂದರೆ ಸಿಡಿದ್ಬಿಡುತ್ತೆ. ಸಿಮ್ಮಲ್ಲೇ ಸ್ವಲ್ಪ ಕಾದಿದ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಕರೆದ್ರೆ ಏನು ಆಗೋದಿಲ್ಲ. ನಿಧಾನವಾಗಿಯೇ ಮೊಟ್ಟೆ ಕರೆದುಕೋಬೇಕು ಮಾತ್ರ. ತುಂಬ ಹುಷಾರಾಗಿಯೇ ಚೆನ್ನಾಗಿ ಬರುತ್ತೆ. ಈ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ ಮಾತ್ರ, ಬೇಗನೆ ಆಗುತ್ತದೆ. ಮತ್ತು ಪದಾರ್ಥಗಳು ಕೂಡ ಕಡಿಮೆನೇ ಇರ್ತದೆ. ಥ್ಯಾಂಕ್ ಯು ನಿಮಗೆಲ್ಲರಿಗೂ.